ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದರೆ, ಜೊತೆಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಅಂದರೆ ಅದು ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದಾರೆ ಎನ್ನುವ ಸುದ್ದಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಬಿಡುಗಡೆಯಾಗಿ ವಾರ ಕಳೀತಾ ಬಂತು. ಡಿಸೆಂಬರ್ 5ಕ್ಕೆ ಬಿಡುಗಡೆ ಆದಂಥ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಸಖತ್ತಾಗಿ ಓಡ್ತಿದೆ. ಪುಷ್ಪ 2 ಸಿನಿಮಾದಲ್ಲಿ ಡಾನ್ಸ್ ಇದೆ, ಫೈಟ್ ಇದೆ, ಕ್ಲೈಮ್ಯಾಕ್ಸಲ್ಲಿ ಅತ್ಯುತ್ತಮವಾಗಿದ್ದಂಥ ಜನ ನೋಡ್ತಾ ಇದ್ದಾರೆ. ಮುನ್ನುಗ್ಗಿ ನೋಡ್ತಾ ಇದ್ದಾರೆ. ಸರಿಸುಮಾರು 1000ಕ್ಕೂ ಅಧಿಕ ಕೋಟಿ ಹಣ ಗಳಿಸಿದಂಥ ಈ ಬಾಕ್ಸ್ ಆಫೀಸ್ ಪಂಡಿತರು ಹೇಳ್ತಾ ಇದ್ದಾರೆ. ಜೊತೆಗೆ ಸಿನಿಮಾ ತಂಡದಿಂದ ಅಧಿಕೃತವಾಗಿ ಮಾಹಿತಿ ಕೂಡ ಹೊರ ಬಂದಿತ್ತು. ಆ ನಡುವೆ ಇವತ್ತು ಬಂದಂಥ ಸುದ್ದಿ ಏನಂದರೆ, ಅಲ್ಲು ಅರ್ಜುನ್ ಅವ್ರನ್ನ ಆಂಧ್ರದ ಕಡಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ. ಆ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಡಿಸೆಂಬರ್ 4 ಅಂದರೆ ಸಿನಿಮಾ ಅಧಿಕೃತವಾಗಿ ಬಿಡುಗಡೆಯಾಗುವ ಮೊದಲ ದಿನ ಡಿಸೆಂಬರ್ 4 ಸಂಜೆ 9 ಗಂಟೆ ಸುಮಾರಿಗೆ ಆಂಧ್ರದ ಸಂಧ್ಯಾ ಥಿಯೇಟ್ರ್ನಲ್ಲಿ ಒಂದು ಶೋ ಅರೇಂಜ್ ಮಾಡಲಾಗುತ್ತೆ. ಅಂದರೆ ಅದು ಪ್ರೀಮಿಯರ್ ಶೋ ಅಂತ ಹೇಳ್ಬೋದು, ಬಟ್ ಆದರೆ ಅದನ್ನು ಬೆನಿಫಿಟ್ ಶೋ ಅಂತ ಕರೆಯಲ್ಪಟ್ಟಿತ್ತು. ಆ ಶೋಗೆ ತುಂಬ ಜನ, ಸಾವಿರಾರು ಜನ ಬಂದಿದ್ದರು. ಜೊತೆಗೆ ಆ ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಹಾಗಾಗಿ ಆ ಶೋ ನೋಡಲಿಕ್ಕೆ, ಜೊತೆಗೆ ಅಲ್ಲು ಅರ್ಜುನ್ ಅವರನ್ನು ಕಣ್ತುಂಬಿಸ್ಕೊಳ್ಬೇಕಂತ ಸಾವಿರಾರು ಜನ ಫ್ಯಾನ್ಸ್ ಬಂದಿದ್ದರು. ಅದೇ ರೀತಿ ಹೋದಂಥ ಒಂದು ಕುಟುಂಬ ಅಂದರೆ ರೇವತಿ ಕುಟುಂಬ. ರೇವತಿ ಹೋಗಿರ್ತಾಳೆ, ರೇವತಿಯ ಮಗ ಹೋಗಿರ್ತಾರೆ ಮತ್ತು ರೇವತಿಯ ಗಂಡ ಕೂಡ ಹೋಗಿರ್ತಾರೆ. ಅಲ್ಲು ಅರ್ಜುನ್ ಒಬ್ಬನೇ ಬರಲಿಕ್ಕಾಗಲ್ಲ, ಅವ್ರ ಜೊತೆ ಬೌನ್ಸರ್ಸ್ ಇರ್ತಾರೆ ಮತ್ತು ಬಾಡಿಗಾರ್ಡ್ಸ್ ಇರ್ತಾರೆ. ಅಲ್ಲು ಅರ್ಜುನ್ ಅವರು ಸರಿಸುಮಾರು 20 ಬೌನ್ಸರ್ ಜೊತೆ ಮತ್ತು ಅವರ ಆಪ್ತ ಬಾಡಿಗಾರ್ಡ್ಸ್ ಇರ್ತಾರಲ್ಲ ಅವ್ರ ಜೊತೆ ಹೋಗಿರ್ತಾರೆ. ಅಲ್ಲಿ ನಡೆದಂಥ ಒಂದು ದುರಂತವೇ ಅಂದರೆ ಇದು ಕಾಲು ತುಳಿತದಲ್ಲಿ ರೇವತಿ ಮರಣಾಪ್ತಾಳೆ. ರೇವತಿಯ ಮಗ ಅವರನ್ನು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದಾರೆ, ಅಂದರೆ ತೀವ್ರ ಘಟ್ಟದಲ್ಲಿ ಇಟ್ಕೊಂಡಿದ್ದಾರೆ. ಅವನು ಕೂಡ ಚಿಕಿತ್ಸೆ ಈಗೀಗ ಸ್ಪಂದಿಸ್ತಾ ಇದ್ದಾರೆ. ಆದರೆ ಅದಾದ ಮಾರನೇ ದಿನ 5ನೇ ತಾರೀಕು ರೇವತಿಯ ಗಂಡ ಕಡಪಲ್ಲಿಯ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲೆ ಮಾಡ್ತಾರೆ. ಸಂಧ್ಯಾ ಥಿಯೇಟರ್ ಮಾಲೀಕ, ಬೌನ್ಸರ್ಸ್, ಜೊತೆಗೆ ಅಲ್ಲು ಅರ್ಜುನ್ ಅವರ ಆಪ್ತ ಬಾಡಿಗಾರ್ಡ್ಸ್, ಜೊತೆಗೆ ಅಲ್ಲು ಅರ್ಜುನ್ ಮೇಲೆ FIR ಅನ್ನು ಹಾಕ್ತಾರೆ. ಅದೇ ದಿನ ಸಂಧ್ಯಾ ಥಿಯೇಟರ್ ಮಾಲೀಕನ ಬಂಧನ ಮಾಡಲಾಗುತ್ತೆ, ಬಾಡಿಗಾರ್ಡ್ಗಳನ್ನು ಬಂಧನ ಮಾಡಲಾಗುತ್ತೆ. ಜೊತೆಗೆ ಅಲ್ಲು ಅರ್ಜುನ್ ಅವರ ಜೊತೆಗೆ ಬಂದಂಥ ಬೌನ್ಸರ್ಗಳನ್ನು ಕೂಡ ಬಂಧನ ಮಾಡಲಾಗುತ್ತೆ. ಆ ದೂರಿನಲ್ಲಿ ಕೂಡ ಆಗಿದೆ ಏನಂದರೆ, ಅಲ್ಲು ಅರ್ಜುನ್ ಅವರು ಸಂಧ್ಯಾ ಥಿಯೇಟ್ರಿಗೆ ಬರುವ ವಿಚಾರವನ್ನು ಪೊಲೀಸರಿಗೆ ತಿಳಿಸಿಲ್ಲ. ಹಾಗಾಗಿ ಬೌನ್ಸರ್ಗಳು ತಮ್ಮ ಮೂಗಿನ ನೇರಕ್ಕೆ ನೆರ್ಕೊಂಡಿದ್ದಾರೆ, ತೀವ್ರವಾಗಿ ಜನರ ಮೇಲೆ ಹಲ್ಲೆ ನಡೆದಿದ್ದಾರೆ, ನೂಕಾಟ ಮಾಡಿದ್ದಾರೆ. ಹಾಗಾಗಿ ಕಾಲು ತುಳಿತ ಸಂಭವಿಸಿ ತನ್ನ ಹೆಂಡತಿ ರೇವತಿ ಮರಣವನ್ನು ಹೊಂದಿದ್ದಾರೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದೇ ರೀತಿ ಪೊಲೀಸರು ಕೂಡ ಕ್ರಮ ಕೈಗೊಂಡ್ರು. ಯಾಕಂದರೆ ಯಾರ್ಯಾರನ್ನ ಅಲ್ಲಿ ಮೇಲ್ನೋಟಕ್ಕೆ ಕೊಂಡು ಬಂದ್ರಲ್ಲ ತಪ್ಪಿತಸ್ಥರನ್ನು, ಅಂದರೆ ಸಂಧ್ಯಾ ಥಿಯೇಟರ್ ಮಾಲೀಕನಾಗಲಿ, ಬಾಡಿಗಾರ್ಡ್ ಆಗಲಿ ಅಥವಾ ಬೌನ್ಸರ್ಸ್, ಅವರೆಲ್ಲನ್ನು ಅರೆಸ್ಟ್ ಮಾಡಲಾಗಿತ್ತು ಅಂದರೆ 5ನೇ ತಾರೀಕಿಗೆ. ಆದರೆ ಅಲ್ಲು ಅರ್ಜುನ್ ಅವರಿಗೆ ಒಂದು ನೋಟಿಸ್ ಕೊಡಲಾಗಿತ್ತು, ನೀವು ವಿಚಾರಣೆಗೆ ಬರಬೇಕಂತ. FIRನಲ್ಲಿ ದಾಖಲಾಗಿದೆ, ನೀವು ವಿಚಾರಣೆಗೆ ಬರಬೇಕು, ಸ್ಟೇಷನಿಗೆ ಬರಬೇಕು ಅಂತ ಒಂದು ನೋಟಿಸನ್ನು ಕೊಡಲಾಗಿತ್ತು. ಆದರೆ ಆ ಪ್ರಕರಣ ಆದ ನಂತರ ಅಲ್ಲು ಅರ್ಜುನ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ವಿಡಿಯೋ ಮಾಡಿ ಹೇಳ್ತಾರೆ, ನಾನು ರೇವತಿಯ ಕುಟುಂಬಕ್ಕೆ 25 ಲಕ್ಷವನ್ನು ಹಣ ಕೊಡ್ತೇನೆ, ಜೊತೆಗೆ ರೇವತಿಯ ಮಗನ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾನು ಭರಿಸ್ತೇನೆ ಅಂತ ಹೇಳ್ತಾರೆ. ಜೊತೆಗೆ FIR ಅನ್ನು ರದ್ದು ಕೂಡಿ ಅವರು ಆಂಧ್ರದ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಇದು ಅಚಾನಕ್ಕಾಗಿ ಆದಂಥ ಒಂದು ಅವಘಡ, ಅದಕ್ಕೆ ಪರಿಹಾರ ಕೊಡ್ತೇವೆ, ಆದರೆ ನನ್ನ ವಿರುದ್ಧ FIR ಅನ್ನು ರದ್ದು ಕೋರುವಂತೆ ಅವರು ಮೇಲ್ಮನವಿಯನ್ನು ಹೋಗಿರ್ತಾರೆ ಹೈಕೋರ್ಟ್ನಲ್ಲಿ. ಆದರೆ ಅದು ವಿಚಾರಣೆಗೆ ಬಂದಿಲ್ಲ. ಅಷ್ಟರೊಳಗಾಗಿ ಇವತ್ತು ಬೆಳಗ್ಗೆ ಕಡಪಲ್ಲಿಯ ಪೊಲೀಸ್ ಠಾಣೆಯ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಎತ್ತಾಕೊಂಡು ಹೋಗಿದ್ದಾರೆ. ಅದು ವಿಚಾರಣೆ ಅಂದರೆ BNS ಕಾಯ್ದೆ ಅಡಿಯಲ್ಲಿ ಒಂದು 2 ಸೆಕ್ಷನ್ ಹಾಕಿದ್ದಾರೆ, ಅತ್ಯಂತ ಕಠಿಣವಾದ ಸೆಕ್ಷನ್ ಹಾಕಿದ್ದಾರೆ ಈ ಸಿನಿಮಾ ತಂಡ ಮತ್ತು ಅಲ್ಲು ಅರ್ಜುನ್ ಮೇಲೆ. ಅಲ್ಲು ಅರ್ಜುನ್ ಅವರನ್ನು ಸ್ಟೇಷನ್ ಬೇಲ್ ಮೇಲೆ ವಿಚಾರಣೆ ಮಾಡಿ ಕಳಿಸಿ ಬಿಡ್ತಾರೋ ಅಥವಾ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಆದರೆ ಒಂದೊಂದು ಸತ್ಯ, ಈ ಆಂಧ್ರ ಜನ ಇದ್ದಾರಲ್ಲ, ನನಗೆ ಒಮ್ಮೊಮ್ಮೆ ಅನಿಸುತ್ತೆ ಈ ಆಂಧ್ರದವ್ರು ಹುಟ್ಟಿದ್ದೇ ಸಿನಿಮಾ ನೋಡ್ಲಿಕ್ಕಂತ. ಯಾವುದಾದ್ರು ಒಂದು ಸಿನಿಮಾ ಬಂತಂದ್ರೆ ರಾತ್ರಿ ಆಗಲಿ ಬೆಳಗ್ಗೆ, ಒಂದು ಕಾಲ ಇತ್ತು ಹಳೆ ಕಾಲದಲ್ಲಿ ಎಷ್ಟೋ ದೊಡ್ಡ ಸಿನಿಮಾ ಬರ್ತಿದೆ, NTRದು, ರಾಜ್ಕುಮಾರ್ ಅವ್ರದ್ದು, ಕಮಲ್ ಹಾಸನ್ನು, ಅಮಿತಾಬ್ ಬಚ್ಚನ್ನು, ರಜನಿಕಾಂತು, MG ರಾಮರಾವ್ ಅಂಥ ಸಿನಿಮಾಗಳ ನಟರ ಸಿನಿಮಾ ಬರುವಾಗ ಆವಾಗಿತ್ತು 2 ಗಂಟೆ ಟಿಕೆಟ್ ಕೊಡ್ತಿದ್ರು, 3 ಗಂಟೆ ಟಿಕೆಟ್ ಕೊಡ್ತಿದ್ರು, ನೈಟಲ್ಲಿ ಕಾಲ್ ಕೊಳ್ತಾ ಇದ್ರು ಅಂತ. ಆದರೆ ಈ ಕಾಲ ಬದಲಾಗಿದೆ, ಅಪ್ಡೇಟ್ ಆಗಿದೆ. ಇಂಥ ಕಾಲದಲ್ಲೂ ಕೂಡ ನೀವು ಬೆಳಿಗ್ಗೆ ರಾತ್ರಿ ಮಕ್ಕಳು ಮರಿನ ಕರ್ಕೊಂಡು ಸಿನಿಮಾಕ್ಕೆ ಹೋಗೋದಿದೆಯಲ್ಲ, ಅದು ಯಾವ ಮಟ್ಟನ ಸರಿ ಅಂತ. ನಿಮ್ಗೆ ಸೇಫ್ಟಿ ಇದೆಯಾ? ಓಕೆ, ನೀವು ಸಿನಿಮಾ ನೋಡ್ಲಿಕ್ಕೆ ಹೋಗೋದು ಏನಕ್ಕೆ? ಎಂಟರ್ಟೈನ್ಮೆಂಟ್ಗೋಸ್ಕರ. ಆ ಎಂಟರ್ಟೈನ್ಮೆಂಟೇ ನಮಗೆ ಸಾವಾಗಿ ಪರಿವರ್ತನೆ ಮಾಡ್ಕೋಬಾರ್ದಲ್ವ, ಅಥವಾ ಎಂಟರ್ಟೈನ್ಮೆಂಟೇ ನಮಗೆ ಸಿಗುವಂಥ ಎಂಟರ್ಟೈನ್ಮೆಂಟನ್ನು ನಾವು ಅನಾಹುತವಾಗಿ ಕನ್ವರ್ಟ್ ಮಾಡ್ಕೋಬಾರ್ದಲ್ವ. ಹಾಗಾಗಿ ಏನೇ ಆಗಲಿ, ಅಲ್ಲು ಅರ್ಜುನ್ ಅವರು ಸಕ್ಸಸ್ ಖುಷಿಯಲ್ಲಿ ಈಗ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಾರೆ. ಅದರ ಜೊತೆಗೆ ಆ ಸಿನಿಮಾ ನೋಡುವ ಪ್ರೇಕ್ಷಕರು ಕೂಡ, ಅಂದರೆ ಅಭಿಮಾನಿಗಳು ಕೂಡ ಒಂದು ಎಚ್ಚರಿಕೆ ಗಂಟೆ, ನಿಮ್ಮ ಎಂಟರ್ಟೈನ್ಮೆಂಟನ್ನು ನಿಮ್ಮ ಅನಾಹುತಕ್ಕೆ ದಾರಿ ಮಾಡ್ಕೊಳ್ಬೇಡಿ. ಯಾಕಂದರೆ ನೂಕುನುಗ್ಗಲು ಅಥವಾ ಸಾವಿರಾರು ಜನ, ಲಕ್ಷಾಂತರ ಜನ ಸೇರುವಾಗ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು. ನೀವು ಒಬ್ಬರಿಗೆ ಹೋಗಲ್ಲ, ಅಲ್ಲಿ ನಿಮ್ಮ ಕುಟುಂಬ, ಮಕ್ಕಳು, ಮರಿ ಎಲ್ಲನೂ ಕರ್ಕೊಂಡು ಹೋಗಿರ್ತೀರ, ವಯಸ್ಸದನ್ನು ಕರ್ಕೊಂಡು ಹೋಗ್ತೀರ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರ. ಅಂಥ ಸ್ಥಳದಲ್ಲಿ ಹೋಗುವಾಗ ನಮ್ಮ ಸೇಫ್ಟಿಯಲ್ಲಿ ನಾವು ಹೋದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.